ಕರ್ನಾಟಕ ಅಂತೂ ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ನಿಜ ಕರ್ನಾಟಕದಲ್ಲಿ ಹಾಗಿದ್ರೆ ಯಾರ ಪರ ಒಲವಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನಿಮ್ಮ ಎದುರುಗಿಡ್ತಾ ಇದೆ. ಹಾಗಿದ್ರೆ ಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾರ ಪರ ಮತದಾರರ ಒಲವು ಟೈಮ್ಸ್ ಆಫ್ ಸಮೀಕ್ಷೆ ಏನ್ ಹೇಳುತ್ತೆ? ಎಲೆಕ್ಷನ್ ನಲ್ಲಿ ದಳ ಕಮಲ ದೋಸ್ತಿ ಮೈತ್ರಿ ಏನಿದೆ, ಮೈತ್ರಿ ಜಾದು ಮಾಡುತ್ತಾ ಅಥವಾ ಕಾಂಗ್ರೆಸ್ನ ಕೈ ಹಿಡಿಯುತ್ತಾ ಗ್ಯಾರಂಟಿ ಯೋಜನೆಗಳು? ಇದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ. ಅದರ ಅಂಕಿ ಸಂಖ್ಯೆಗಳನ್ನ ನಿಮ್ಮ ಎದುರುಗಿಡ್ತೀವಿ. ಈಗ ಬಹಳ ದೊಡ್ಡ ಟಾರ್ಗೆಟ್ ಅನ್ನ ಇಟ್ಕೊಂಡಿರುವಂತದ್ದು ಕಾಂಗ್ರೆಸ್. ಟಾರ್ಗೆಟ್ 20ರ ಗುರಿಯನ್ನ ತಲುಪೋದಕ್ಕೆ ಕಾಂಗ್ರೆಸ್ ಸಕ್ಸಸ್ ಆಗತ್ತಾ ಅಥವಾ ಈ ಹಿಂದಿನ ಲೋಕಸಭಾ ಚುನಾವಣೆಯಲ್ಲಿ ಏನ್ ಕಮಾಲ್ ಮಾಡಿತ್ತು ಬಿಜೆಪಿ ಅದು ರಿಪೀಟ್ ಆಗತ್ತಾ? ಏನ್ ಹೇಳುತ್ತೆ ಸಮೀಕ್ಷೆ? ಎಸ್, ಟಾರ್ಗೆಟ್ 20 ಇದು ಕಾಂಗ್ರೆಸ್ ಇಟ್ಕೊಂಡಿರುವಂತಹ ಗುರಿ. ಆ ಗುರಿಯನ್ನ ಕಾಂಗ್ರೆಸ್ ತಲುಪುತ್ತಾ? ಯಾಕಂದ್ರೆ ಕಾಂಗ್ರೆಸ್ನ ಅತಿಯಾದ ಆತ್ಮವಿಶ್ವಾಸಕ್ಕೆ ಕಾರಣ ತಾವು ಕೊಟ್ಟಂತಹ ಗ್ಯಾರಂಟಿ. ರಾಜ್ಯದ ಮತದಾರರು ಆ ಗ್ಯಾರಂಟಿ ಕಡೆ ಒಲವನ್ನ ತೋರಿದಾರಾ ಅನ್ನೋದು ಮುಂದಿನ ದಿನದಲ್ಲಿ ಗೊತ್ತಾಗತ್ತೆ. ಆದ್ರೆ ಈ ಸಮೀಕ್ಷೆ ಏನ್ ಹೇಳುತ್ತೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ. ಯಾರಿಗೆ ಗೆಲುವಿನ ಸಿಹಿ ಸಿಗತ್ತೆ, ಯಾರಿಗೆ ಸೋಲಿನ ಕಹಿ ಸಿಗತ್ತೆ ಅನ್ನೋದನ್ನ ನೋಡಬೇಕು. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅತ್ಯದ್ಭುತ ಗೆಲುವನ್ನ ದಾಖಲಿಸಿತ್ತು ಬಿಜೆಪಿ. ಯಾಕಂದ್ರೆ 28 ಕ್ಷೇತ್ರ ರಾಜ್ಯದಲ್ಲಿರೋದು, ಅದರಲ್ಲಿ 25 ಕ್ಷೇತ್ರಗಳನ್ನ ತನ್ನದಾಗಿಸ್ಕೊಂಡಿತ್ತು. ಒಂದು ಕಾಂಗ್ರೆಸ್, ಒಂದು ಜೆಡಿಎಸ್, ಒಂದು ಪಕ್ಷೇತರ, ಅದು ಸುಮಲತಾ ಅವರು. ಅದನ್ನ ಹೊರತುಪಡಿಸಿದಂತೆ ಭರ್ಜರಿ ಗೆಲುವು ಬಿಜೆಪಿಯದ್ದು. ಆದ್ರೆ ಈ ಬಾರಿ ಲೆಕ್ಕಾಚಾರ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋದ್ರೆ, ಈಗ ನೋಡ್ತಾ ಇದ್ರಿ ಸ್ಕ್ರೀನ್ ಮೇಲೆ, ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಮ್ಯಾಜಿಕ್ ಮಾಡತ್ತೆ ಅಂತ. ಅಂದ್ರೆ ಎರಡು ಪಕ್ಷ ಸೇರಿ 23 ಕ್ಷೇತ್ರಗಳನ್ನ ತನ್ನದಾಗಿಸ್ಕೊಳ್ಳುತ್ತೆ ಅಂತ ಟೈಮ್ಸ್ ನೌ ಸಮೀಕ್ಷೆ ಹೇಳುತ್ತಾ ಇದೆ. 23 ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗೆ ಗೆಲುವು ಸಿಗತ್ತಂತೆ. ಆಡಳಿತಾರೂಢ ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಹಿನ್ನಡೆಯಾಗತ್ತೆ ಅನ್ನುವಂತಹ ಸಮೀಕ್ಷೆ ಹೊರಬಿದ್ದಿದೆ. ಟೈಮ್ಸ್ ನೌ ಸಮೀಕ್ಷೆಯಲ್ಲಿ ಬಹಿರಂಗವಾಗ್ತಾ ಇರುವಂತಹ ವಿಚಾರ. ಹಾಗಾದ್ರೆ ರಾಜ್ಯದ ಜನ ಪ್ರತಿಮಾ ಗ್ಯಾರಂಟಿಗೆ ಜೈ ಅಂದಿಲ್ಲ ಅಂತಾಯ್ತು ಈ ಸಮೀಕ್ಷೆ. ವಿಧಾನಸಭೆ ಮತ್ತು ಲೋಕಸಭೆಯ ಚುನಾವಣೆಯನ್ನ ಜನ ನೋಡುವಂತಹ ರೀತಿ ಬೇರೆ ಇರುತ್ತೆ ಶ್ವೇತಾ. ಹಾಗಾಗಿ ಲೆಕ್ಕಾಚಾರ ಬೇರೆ ಅಂತಲೇ ಹೇಳಲಾಗ್ತಾ ಇತ್ತು. ಹಾಗಿದ್ರೆ ಕಾಂಗ್ರೆಸ್ಗೆ ಗ್ಯಾರಂಟಿ ಯೋಜನೆಗಳು ವರದಾನವಾಗ್ಲಿಲ್ವಾ? ಅಂಕಿ ಸಂಖ್ಯೆ ನೋಡ್ತಾ ಹೋದ್ರೆ ಸಮೀಕ್ಷೆ ಪ್ರಕಾರ ವರದಾನ ಆಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕೇವಲ 5 ಕ್ಷೇತ್ರಗಳಲ್ಲಿ ಮಾತ್ರ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ ಎನ್ನುವಂತಹ ಸಮೀಕ್ಷಾ ವರದಿ ಇದೆ. ಇನ್ನು ಜೆಡಿಎಸ್ 2, ಬಿಜೆಪಿ 21. ಒಟ್ಟಾರೆಯಾಗಿ ಈ ಮೈತ್ರಿ ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದ 23. ಕಳೆದ ಬಾರಿ 25 ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದೇ ಗೆಲುವನ್ನ ಸಾಧಿಸಿತ್ತು. ಜೆಡಿಎಸ್ 1ರಲ್ಲಿ, ಕಾಂಗ್ರೆಸ್ 1ರಲ್ಲಿ ಹಾಗೂ ಪಕ್ಷೇತರರು 1ರಲ್ಲಿ. ಆದ್ರೆ ಈ ಬಾರಿ ಬಿಜೆಪಿ 21 ಕೊಂಚ ಇಳಿಕೆಯಾಗಿದೆ. 4 ಕ್ಷೇತ್ರಗಳನ್ನ ಕಳೆದುಕೊಳ್ಳುತ್ತೆ. 4 ಕ್ಷೇತ್ರ ಕಳ್ಕೊಂಡಿದೆ. ಜೆಡಿಎಸ್ 1 ಪ್ಲಸ್ ಆಗುತ್ತೆ, ಕಾಂಗ್ರೆಸ್ ಇನ್ನೂ 4 ಪ್ಲಸ್ ಆಗುತ್ತೆ. ಇದು ಸಾಧನೆ ಅಂತ ಹೇಳ್ಬೇಕಾ ಅಥವಾ ಅವ್ರು ಎಕ್ಸ್ಪೆಕ್ಟ್ ಮಾಡದಂತ ಕ್ಷೇತ್ರವನ್ನ ಗೆಲ್ಲೋಕ್ ಆಗ್ತಿಲ್ಲ ಅನ್ಬೇಕು? ನಿಜ. ಯಾಕಂದ್ರೆ ಇಲ್ಲಿ ಸರ್ಕಾರ ಇರುವಂತದ್ದು ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರುವಂತಹ ದೃಷ್ಟಿಯಿಂದಾಗಿ ಅದು ಇಂಪ್ಯಾಕ್ಟ್ ಆಗತ್ತೆ ಲೋಕಸಭಾ ಚುನಾವಣೆ ಮೇಲೆ ಅಂತಲೇ ಲೆಕ್ಕಾಚಾರಗಳನ್ನ ಕಾಂಗ್ರೆಸ್ ಕೂಡ ಹಾಕ್ತಾ ಇರುತ್ತೆ. ಕಾಂಗ್ರೆಸ್ ಪರ ಒಲವಿರುವವರು ಹಾಕ್ತಾ ಇರ್ತಾರೆ. ಜೊತೆಗೆ ಅದಕ್ಕೆ ನಿಖರವಾಗಿ ಅಂಕಿ ಸಂಖ್ಯೆಗಳು ನೋಡ್ತಾ ಹೋದ್ರೆ ಪ್ರಮುಖವಾಗಿ ಬಿಜೆಪಿ 21, ಜೆಡಿಎಸ್ 2, ಕಾಂಗ್ರೆಸ್ 5. ಇದನ್ನ ನೋಡ್ತಾ ಹೋದ್ರೆ ದೋಸ್ತಿ ಕಮಾಲ್ ಮಾಡದಂತೆ ಕಂಡು ಬರ್ತಾ ಇದೆ. ಎಸ್, ಏನು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಂದಾಕ್ಷಣ ಈ ಮೈತ್ರಿ ಲೋಕಸಭೆ ಚುನಾವಣೆಗೆ ವರ್ಕ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಇತ್ತು. ಇನ್ನು ಆಯಾ ಪಕ್ಷಗಳು ಕೂಡ ಅದರ ಬಗ್ಗೆ ಸರ್ವೆ ಕೂಡ ನಡೆಸಿದೆ ಅಂತಾನೆ ಹೇಳ್ತಾ ಇದ್ರು ಪ್ರತಿಮಾ. ಯಾಕಂದ್ರೆ ಒಂದು ಮೈತ್ರಿ ಮಾಡ್ಕೊಳ್ಳುತ್ತೆ ಅಂತ ಅಂದ್ರೆ ಅದರ ಪರಿಣಾಮಗಳು ಏನಾಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ಈ ಪ್ರಶ್ನೆ ಕೇಳಿದಾಗ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪರಿಣಾಮ ಬೀರುತ್ತಾ ಅಂತ 41% ಜನ ಹೇಳಿದ್ದಾರೆ ಪರಿಣಾಮ ಬೀರುತ್ತೆ ಅಂತ. ಇಲ್ಲ ಸ್ವಲ್ಪ ಪರಿಣಾಮ ಬೀರುತ್ತೆ ಅಂತ 36% ಜನ ಹೇಳಿದ್ರೆ, ಪರಿಣಾಮ ಬೀರಲ್ಲ ಅಂತ 12% ಜನ ಹೇಳ್ತಿದ್ದಾರೆ. ಈಗಲೇ ಹೇಳೋದಕ್ಕಾಗಲ್ಲ ಅಂತ 11% ಜನ ಹೇಳ್ತಾ ಇದ್ದಾರೆ. ಒಟ್ಟಾರೆ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯ ಬಗ್ಗೆ ವ್ಯಕ್ತವಾದಂತಹ ಅಭಿಪ್ರಾಯ ಇದು ರಾಜ್ಯದ ಮತದಾರರು. ಎಸ್, ಹಾಗಿದ್ರೆ ಈಗ ಇರುವಂತಹ ರಾಜ್ಯದ ಸಿದ್ದರಾಮಯ್ಯ ಅವರ ಸರ್ಕಾರದ ವಿಚಾರಕ್ಕೆ ಬರುವುದಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಸಮೀಕ್ಷೆಯಲ್ಲಿ ವರದಿ ಬಂದಿದೆ. ಸಿದ್ದರಾಮಯ್ಯ ಅವರ ಆಡಳಿತ ತೃಪ್ತಿ ತಂದಿದ್ಯಾ ಅನ್ನುವಂತಹ ಪ್ರಶ್ನೆಗೆ ತುಂಬಾ ತೃಪ್ತಿ ಇದೆ ಅಂತ 18% ಮಂದಿ ಮಾತ್ರ ಹೇಳಿದ್ದಾರೆ. ಆದ್ರೆ ಇದು ಸಮಾಧಾನಕರ ಅಂತ ಹೇಳ್ತಾ ಇರುವಂತದ್ದು 27% ಮಂದಿ. ಆದ್ರೆ ತುಂಬಾ ಕೆಟ್ಟದಾಗಿದೆ, ತೃಪ್ತಿ ತಂದಿಲ್ಲ ಅಂತ ಹೇಳ್ತಾ ಇರುವಂತವರ ಸಂಖ್ಯೆ ಜಾಸ್ತಿ ಇದೆ, 34%. ಏನ್ ಹೇಳೋದಕ್ಕೂ ಆಗಲ್ಲ ಅನ್ನೋರು 21% ಇದ್ದಾರೆ. ಎಸ್, ಒಟ್ಟಾರೆ ಕರ್ನಾಟಕದಲ್ಲಿ ಪ್ರತಿಯೊಂದು ಪ್ರಶ್ನೆಗಳಿಗೂ ಕೂಡ ಇಲ್ಲಿನ ಮತದಾರರು ಉತ್ತರ ಕೊಟ್ಟಿರೋದು ನೋಡ್ತಾ ಇದ್ರೆ ಕೆಲವೊಂದಷ್ಟು ಅಚ್ಚರಿ ಆಗತ್ತೆ. ಯಾಕಂದ್ರೆ
ಗ್ಯಾರಂಟಿ ಅನ್ನೋದು ಜನರು ಬಹಳ ಅದ್ದೂರಿಯಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯನವರ ಸರ್ಕಾರದ ಬಗ್ಗೆ, ಅವರ ಆಡಳಿತದ ಬಗ್ಗೆ ಪ್ರಶ್ನೆ ಕೇಳಿದಾಗ ತುಂಬಾ ತೃಪ್ತಿ ಇದೆ ಅನ್ನೋರು 18% ಹೇಳಿದ್ರೆ, ತುಂಬಾ ಕೆಟ್ಟದಾಗಿದೆ ಅಂತ 34% ಜನ ನಿಜ. ಆದ್ರೆ ಇದು ಇನ್ನೂ ಕೂಡ ಚುನಾವಣೆ ಯಾವತ್ತು ಅಂತ ಅನ್ನೋದು ದಿನಾಂಕ ನಿಗದಿಯಾಗಿಲ್ಲ. ಸೊ ಮತ್ತೆ ಅಲ್ಲಿ ನರೇಶನ್ ಬದಲಾಗುವಂತ ಚಾನ್ಸಸ್ ಇರುತ್ತೆ. ಆದ್ರೆ ಸದ್ಯಕ್ಕಂತೂ ರಾಮ ಮಂದಿರ ಉದ್ಘಾಟನೆಯ ಬಳಿಕ ಆಗಿರುವಂತಹ ಮೊದಲ ಸಮೀಕ್ಷೆಯಲ್ಲಿ ಕಂಡು ಬಂದಿರುವಂತದ್ದು ದೇಶದಲ್ಲಿ NDA ಒಕ್ಕೂಟ, ಅದರಲ್ಲೂ ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಗೆಲುವು ಸಾಧಿಸುತ್ತೆ. ರಾಜ್ಯದಲ್ಲೂ ಕೂಡ ಮೈತ್ರಿ ದೋಸ್ತಿ ವರ್ಕೌಟ್ ಆಗುತ್ತೆ ಅಂತ ಇದೆ. ಇದು ಸಮೀಕ್ಷೆಯ ವಿಚಾರ. ಆದ್ರೆ ಇನ್ನು ಮತ್ತಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಬಾಕಿ ಇದೆ ರಾಜ್ಯದಲ್ಲಿ. ಅದರಲ್ಲೂ ಪ್ರಮುಖವಾಗಿ ಜನಸ್ಪಂದನ, ಸಿದ್ದರಾಮಯ್ಯ ಅವರ ಜನಸ್ಪಂದನ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನಡೆಯಲಿದೆ. ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಕ್ವಿಕ್ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.